ಏನು ಅಂತ ಮಾತಾಡ್ತೀರಾ ಅತ್ತೆ? ಅವರೇನೋ ಹುಚ್ಚುಚ್ಚಾಗಿ ಮಾತಾಡ್ತಾರೆ ಅಂತ ನೀವು ಯಾಕೆ ಮನೆ ಬಿಟ್ಟು ಹೋಗ್ತೀರಾ ಹೇಳಿ? ಹಾಗಲ್ಲಮ್ಮ ವೀಣಾ, ನನ್ನ ಮಗಳಿಗೆ ಮನೆ ಸ್ಥಾನ ಇಲ್ಲ ಅಂದಮೇಲೆ ನಾವು ಹೇಗಮ್ಮ ಇಲ್ಲಿರೋದು? ಅಮ್ಮ, ನಾನೇನು ಜಾನು ನಾನು ಸಾಕೋಕ್ಕಾಗಲ್ಲ ಅಂತ ಹೇಳಿದ್ನಾ? ನೀವೇ ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀರಾ. ಅವಳು ಚೆನ್ನಾಗಿರಲಿ ಅಂತ ಬಯಸೋದು ತಪ್ಪಾ? ನಾನು ಹೀಗಿದ್ರು ಚೆನ್ನಾಗಿರೋದಕ್ಕಾಗಲ್ವಾ ಅಣ್ಣ? ಅಂತ ಕಟ್ಕೊಂಡ್ ಜೊತೆ ಬದುಕೋಕ್ಕಿಂತ ಈ ರೀತಿ ಒಂಟಿಯಾಗಿರೋದೇ ಸರಿ ಅಲ್ವಾ? ಸರಿನಮ್ಮ, ಈಗ ನಿನ್ಗೆ ವಯಸ್ಸಿದೆ. ಅಪ್ಪ ಅಮ್ಮ ನಾನು ಎಲ್ಲರ ಜೊತೆಲಿದ್ದೀವಿ. ಆದರೆ ಸಮಯ ಹೀಗೆ ಇರಲ್ವಲ್ಲ, ನಾವೆಲ್ಲ ಎಷ್ಟು ದಿನ ಜೊತೆಲಿರ್ತೀವಿ. ಅದಕ್ಕೆ ನಿನ್ನ ಗಂಡನ ಜೊತೆಲಿದ್ದರೆ ಒಳ್ಳೇದು ಅಂತ ಹೇಳ್ತಿರೋದು. ಅಲ್ಲ ರೀ, ಅವ್ನು ಎಂಥವನು ಅಂತ ಗೊತ್ತಿದ್ದು ಮತ್ತೆ ಮತ್ತೆ ಅವನ ಜೊತೆನೇ ಹೋಗು ಅಂತ ಹೇಳ್ತಾ ಇದ್ದೀರಲ್ಲ, ಏನಾಗಿದೆ ನಿಮಗೆ? ಏನೂ ಆಗಿಲ್ಲ ಕಣೆ. ಎಷ್ಟೋ ಜನ ಹೆಣ್ಮಕ್ಳು ಗಂಡನ ಬಿಟ್ಟು ಬಂದು ನರಳಾಡ್ತಿರೋದನ್ನು ನೋಡಿದ್ದೀನಿ. ಗಂಡನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅವ್ರನ್ನ ಬಿಟ್ಟು ಬಂದ ಮೇಲೆ ಪಶ್ಚಾತ್ತಾಪ ಪಡ್ತಿರೋದು ನೋಡಿದ್ದೀನಿ. ನನ್ನ ತಂಗಿ ಹಾಗೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೀತಾಮಾತೆ ವನವಾಸಕ್ಕೆ ಹೋದ ಮೇಲೂ 14 ವರ್ಷ ಏನೇನೆಲ್ಲ ಅನುಭವಿಸಿದ್ರು ಗಂಡನ ಬಿಟ್ಕೊಡ್ಲಿಲ್ಲ. ಅದಲ್ವಾ ಪ್ರೀತಿ? ಅಷ್ಟೆಲ್ಲ ಪ್ರೀತಿ ತೋರಿಸಿದ್ಮೇಲೆ ಅವಳಿಗೆ ಏನಾಯ್ತು ಅಂತ ನಿನಗೆ ಗೊತ್ತಿಲ್ವಾ? ಯಾರೋ ಮೂರನೇವ್ರ ಮಾತು ಕೇಳ್ಕೊಂಡು ಅವಳು ಬೆಂಕಿಗೆ ಬೀಳೋ ಥರ ಆಯಿತು. ಅಷ್ಟಾದರೂ ಆದಮೇಲೆ ಗಂಡನ ಜೊತೆ ಬಾಳಕ್ಕಾಯ್ತಾ? ಇಲ್ಲ, ಅವರಿಬ್ರು ದೂರನೇ ಇರಬೇಕಾಯ್ತು. ಪ್ರತಿಯೊಂದು ಹೆಣ್ಣು ಕೂಡ ರಾಮನಂತ ಗಂಡ ಸಿಗ್ಲಿ ಅಂತಾನೆ ಬಯಸೋದು. ನಾನು ಕೂಡ ಅದರ ಜೊತೆಗೆ ಕೃಷ್ಣನ ಪ್ರೀತಿನೂ ಸಿಗಲಿ ಅಂತ ಬಯಸ್ದೆ. ಆದರೆ ಅವರು ಧರ್ಮಕ್ಕಾಯೋ ರಾಮನೂ ಆಗಲಿಲ್ಲ, ಪ್ರೀತಿ ಕೊಡೋ ಕೃಷ್ಣನೂ ಆಗಲಿಲ್ಲ. ಬದಲಾಗಿ ಹೆಣ್ಣನ್ನು ಕೂಡಾಕಿ ಬಲವಂತವಾಗಿ ಒಲಿಸ್ಕೊಳ್ಳೋ ರಾವಣ ಆಗೋದ್ರು. ಅಂಥವ್ರ ಜೊತೆ ನಾನು ಬದುಕು ಅಂತಿದ್ಯಾ? ಅಲ್ವೋ, ಅವನೆಂಥ ಕ್ರೂರಿ ಅಂತ ಗೊತ್ತಿದ್ದು ನೀನು ಅವನನ್ನು ವಹಿಸ್ಕೊಂಡು ಮಾತಾಡ್ತಾ ಇದೆಯಾ ಅಂದಮೇಲೆ ನಿನ್ನ ಉದ್ದೇಶನೇ ಬೇರೆ ಇದೆ ಅಂತ ನನಗನ್ನಿಸ್ತಾ ಇದೆ. ಅದೇನು ಅಂತ ಹೇಳ್ಬಿಡು, ಇಲ್ಲೇ ಇತ್ಯರ್ಥ ಮಾಡಿಬಿಡೋಣ. ಅಮ್ಮ, ನನಗೆ ಬೇರೆ ಯಾವ ಉದ್ದೇಶನೂ ಇಲ್ಲಮ್ಮ. ನನ್ನ ತಂಗಿ ಅವಳ ಗಂಡನ ಜೊತೆ ಚೆನ್ನಾಗಿ ಬದುಕಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅವಳು ಗಂಡ ಇರಬೇಕಾದ್ರೆ ಯಾರ ಮೇಲೂ ಡಿಪೆಂಡ್ ಆಗದೆ ನನ್ನ ಜೊತೆ ಆಗಲಿ ನಿಮ್ಮ ಜೊತೆ ಆಗಲಿ ಯಾಕಿರಬೇಕು, ಅವಳು ಗಂಡನ ಜೊತೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ಅವಳು ಬದುಕು ಹಾಳಾಗಲಿ ಅನ್ನೋ ಉದ್ದೇಶ ನನಗಿಲ್ಲಮ್ಮ. ದಾರಿಯಲ್ಲಿ ನಡಿಬೇಕಾದ್ರೆ ಎಡವಿದ್ವಿ ಅಂತ ಕಾಲನ್ನೇ ಕಟ್ ಮಾಡ್ಕೊಳಕ್ಕಾಗತ್ತಾ? ಅದ್ರ ಬದಲು ಆ ದಾರಿಲಿ ಹುಷಾರಾಗಿ ನಡಿಬೇಕು, ಹುಷಾರಾಗಿ ಹೆಜ್ಜೆ ಇಡಬೇಕು. ಅದಲ್ವಾ ಸತ್ಯ? ಇದನ್ನು ಹೇಳಕ್ಕೆ ಕೊಟ್ರೆ ಎಲ್ಲರೂ ನನ್ನ ಮೇಲೆ ಏನೇನೋ ಹೇಳ್ತಾ ಇದ್ದಾರೆ. ಸರಿ ಬಿಡಿ, ನಾನು ಇನ್ಮೇಲೆ ಏನೂ ಮಾತಾಡಲ್ಲ. ನಿಮ್ಗೆ ಇಷ್ಟ ಬಂದ ಮಾಡ್ಕೊಳ್ಳಿ. ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮನೆಯವರು ಆಡೋ ಮಾತುಗಳೆಲ್ಲ ಹಾನಿಕರವೇ. ಜಾನು, ನಿಮ್ಮ ಅಣ್ಣ ಹೇಗೆ ಅಂತ ನಿನಗೆ ಗೊತ್ತು. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನಿನ್ನ ಜೊತೆ ನಾವೆಲ್ಲರೂ ಇದ್ದೀವಿ. ಧೈರ್ಯವಾಗಿರೋ ಆಯ್ತಾ? ಜಾನು, ನೊಂದ್ಕೋಬೇಡಮ್ಮ. ನೋಡು, ಇನ್ನೊಂದ್ಸಲ ಅವನೇನಾದರೂ ಜಯನ್ ಜೊತೆ ಹೋಗು ಅಂತ ಏನಾದರೂ ಬಲವಂತ ಮಾಡಿದ್ರೆ ನಾನು ನಿಮ್ಮಪ್ಪ ಅವನಿಗೆ ಸರಿಯಾಗಿ ಉತ್ತರ ಕೊಡ್ತೀವಿ. ನೀನು ನೊಂದ್ಕೋಬೇಡ. ಇಲ್ಲ ಅಮ್ಮ, ನಾನು ಅವತ್ತು ಅವ್ರನ್ನ ಬಿಟ್ಟು ಬರುವಾಗ ಏನು ಹೇಳ್ದೆ ಹೇಳು? ಯಾರು ಏನೇ ಅಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂದೆ ತಾನೆ. ಅಂಥದ್ರಲ್ಲಿ ಅಣ್ಣ ಏನು ಅಂತ ಗೊತ್ತಿದ್ರು ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಹೇಳು? ಹೆಣ್ಣಿನ ಮೇಲೆ ಶೋಷಣೆ ಇವಾಗಿಂದ ಅಲ್ಲ, ಮೊದಲಿಂದನೂ ಇದೆ. ಆದರೆ ಈಗ ಕಾಲ ಬದಲಾಗಿದೆ ಅಮ್ಮ. ಯಾರ ಮೇಲೆ ಮಾಡೋ ಶೋಷಣೆನೂ ಸಹಿಸ್ಕೊಳ್ಳೋದಿಲ್ಲಮ್ಮ. ಇವಾಗ ಹೊಸದಾಗಿ ಬದುಕು ಕಟ್ಕೊಳ್ಳೋ ಅವಕಾಶ ಸಿಕ್ಕಿರುವಾಗ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಇರೋದಕ್ಕಾಗುತ್ತಾ ಹೇಳು? ಅಂತ ಜಾಯಮಾನದವಳು ನಾನೆಲ್ಲ, ನೀವು ನನ್ನ ಹಾಗೆ ಬೆಳೆಸಲೂ ಇಲ್ಲ. ಎಲ್ಲ ಅವಮಾನ ಆಗುತ್ತೋ ಅಲ್ಲೇ ಬೆಳೆದು ಮೆಟ್ಟು ನಿಂತು ತೋರಿಸ್ತೀನಿ.
ಇವ್ರಿಗೇನಾಗೈತೆ? ಸಮಸ್ಯೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಇವ್ರಿಗೇನಾಗಿದೆ ಅನ್ನೋ ಸತ್ಯ ಹೇಳಬೇಕು. ನಾನು ಬಂದಾಗಲಿಂದ ಗಮನಿಸ್ತಾ ಇದ್ದೀನಿ, ಇವರು ಒಂದಲ್ಲ ಒಂದು ರೀತಿ ಬೈದಲ್ಲಿದ್ದಾರೆ. ನೀವು ಆವಾಗಲೇ ಏನೋ ಹೇಳ್ತಾ ಇದ್ರಲ್ಲ, ಇವರು ವರ್ಷಾನ್ಗಟ್ಲೆ ಒಂದೇ ಜಾಗದಲ್ಲಿದ್ದರು ಅಂತ. ಯಾಕೆ? ಏನಾಗಿತ್ತು? ಅದು ಡಾಕ್ಟ್ರೇ, ನೋಡಿ, ಡಾಕ್ಟರ್ ಹತ್ರ, ಲಾಯರ್ ಹತ್ರ ಯಾವತ್ತೂ ಸತ್ಯನ ಮುಚ್ಚಿಡಬಾರ್ದು. ನೀವು ಏನಾಗಿದೆ ಅಂತ ಹೇಳಿದ್ರೆ ನನಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಈಸಿ ಆಗುತ್ತೆ. ಹೇಳಿ, ಇವ್ರಿಗೇನಾಗಿತ್ತು ಅಂತ. ಡಾಕ್ಟ್ರೇ, ಇವ್ರನ್ನ ಯಾರೋ ಒಬ್ಬ 20 ವರ್ಷ ಒಂದೇ ರೂಮಲ್ಲಿ ಕೂಡ ಹಾಕಿದ್ದ. ಪಾಪ, ಇವ್ರಿಗೆ ನಾನು ಎಲ್ಲಿದ್ದೀನಿ ಅಂತಲೂ ಗೊತ್ತಿರಲಿಲ್ಲ. ಇವ್ರಿಗೆ ಸರಿಯಾಗಿ ಊಟ ಕೊಟ್ಟವನು ಅಯ್ಯೋ ಅದು ಗೊತ್ತಿಲ್ಲ. ಜಾನೆ ಹಿಂಸೆ ಅನುಭವಿಸ್ಬಿಟ್ಟವ್ರೆ. ಈಗಿನ ಕಾಲದಲ್ಲೂ ಇಂಥ ಜನ ಇದ್ದಾರೆ ಅಂದರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಅವ್ನು ನಿಜವಾಗ್ಲೂ ಮನುಷ್ಯನೇ ಅಲ್ಲ. ಹೇಳಿ ಡಾಕ್ಟ್ರೆ, ಅಮ್ಮಂಗೆ ಏನಾಗೈತೆ ಅಂತ? ನೀವು ಹೇಳ್ದಾಗೆ ಇವ್ರಿಗೆ ಸರಿಯಾದ ಟೈಮ್ಗೆ ಊಟ ನೀರು ಏನೂ ಸಿಗದೇ ಇರೋದ್ರಿಂದ ಹೊಟ್ಟೆಯಲ್ಲಿ ಅಲ್ಸರ್ ಆಗಿದೆ. ಕೂತ್ ಕಡೆನೇ ಕೂತಿರೋದ್ರಿಂದ ಕೈಕಾಲುಗಳೆಲ್ಲ ಹಿಡ್ದಂಗೆ ಆಗಿದೆ, ನರಗಳೆಲ್ಲ ವೀಕ್ ಆಗಿದೆ. ಜೊತೆಗೆ ರಕ್ತ ಹೆಪ್ಪುಕಟ್ಟಿರೋದ್ರಿಂದ ಲೈಟಾಗಿ ಇನ್ಫೆಕ್ಷನ್ ಆಗಿರೋ ಥರ ಕಾಣಿಸ್ತಾ ಇದೆ. ಅಂದರೆ ಅದಕ್ಕೇನಾದರೂ ಆಪ್ರೇಷನ್ ಮಾಡಬೇಕೇ? ಹಾಗೇನೂ ಇಲ್ಲ. ನಾನು ಬರ್ದ್ಕೊಡೋ ಆಯಿಂಟ್ಮೆಂಟು ಮಾತ್ರೆಗಳನ್ನ ಕೊಡಿ. ಸ್ವಲ್ಪ ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ. ಭಯ ಪಡೋ ಅಂಥದ್ದೇನೂ ಇಲ್ಲ. ಸದ್ಯಕ್ಕೆ ಯಾವ ತೊಂದರೆನೂ ಇಲ್ಲ. ವರ್ಷಾನ್ಗಟ್ಲೆ ಒಂದೇ ಕಡೆ ಕೂತಿರೋರಿಗೆ ತಮ್ಮ ಸುತ್ತಮುತ್ತ ಏನಾಗಿದೆ, ಏನಾಗ್ತಿದೆ ಅನ್ನೋ ಅರಿವು ಇರೋದಿಲ್ಲ. ಈಗ ಅವರಲ್ಲಿ ಒಂದು ರೀತಿ ಖಿನ್ನತೆ ಆವರಿಸ್ಕೊಂಡಿದೆ. ಈಗ ಅವ್ರಿಗಾಗಿರೋದು ಅದೇ. ಅದಕ್ಕೆ ಯಾರನ್ನಾರು ನೋಡಿದ್ರೆ ಭಯ ಪಡ್ತಾರೆ. ಇದೊಂಥರ ಸಿಂಡ್ರಮ್. ಅವ್ರು ಈಗಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ. ನೀವು ಹೊರ್ಗಿನ ಜನಗಳ ಜೊತೆ ಬೆರೆಯೋದಕ್ಕೆ ಬಿಟ್ಟರೆ ಸ್ವಲ್ಪ ದಿನಗಳಾದಮೇಲೆ ಚೇತರಿಸ್ಕೋಬೋದು. ಜೊತೆಗೆ ಅವ್ರಿಗೆ ಯಾವುದೇ ರೀತಿ ಆಘಾತಕಾರಿ ವಿಷಯಗಳನ್ನೂ ಹೇಳಬೇಡಿ. ಸಾಧ್ಯವಾದಷ್ಟು ಅವ್ರ ಜೊತೆಗೆ ಇದ್ದು ಖುಷಿಯಾಗಿರೋ ಥರ ನೋಡ್ಕೊಳ್ಳಿ. ನಾನು ಬರ್ಕೊಟ್ಟಿರೋ ಟ್ಯಾಬ್ಲೆಟ್ಸ್ಗಳನ್ನ ಕೊಡಿ. ಅದು ಅವ್ರ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ, ಟೆನ್ಷನ್ ಆಗದೆ ಇರೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಇನ್ನೊಂದು 15 ದಿವಸ ಬಿಟ್ಟು ಕರ್ಕೊಂಡು ಬನ್ನಿ. ಹೇಗೆ ಇಂಪ್ರೂವ್ ಆಗಿದ್ದಾರೆ ಅಂತ ಒಂದು ಸಲ ನೋಡೋಣ. ಸರಿ ಡಾಕ್ಟ್ರೆ, ನಿಮ್ಮಿಂದ ಸ್ಯಾನೆ ಉಪಕಾರ ಆಯಿತು. ಇದರಲ್ಲಿ ಉಪಕಾರ ಏನು ಬಂತು? ಇದು ನನ್ನ ಕರ್ತವ್ಯ.